ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಈ ಕಾಲದಲ್ಲಿ ಜನ ಬೆಲೆ ಕೊಡೋದು ನಮ್ಮ ಹತ್ರ ಇರೋ ಹಣಕ್ಕ ಅಥವಾ ನಮ್ಮೊಳ್ಳೆ ಗುಣಕ್ಕ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಗುತ್ತಾ ಕಳೆದುಕೊಳ್ಳುವುದಕ್ಕೂ ಕಳೆದುಕೊಂಡು ನಗುವುದಕ್ಕೂ ತುಂಬಾ ಧೈರ್ಯ ಬೇಕು. ನಂಬಿಕೆ ಇಟ್ಟ ಹೃದಯವನ್ನು ನೋಯಿಸಬೇಡ, ಪ್ರೀತಿ ಕೊಟ್ಟ ಮನಸ್ಸನ್ನು ಮರೆಯಬೇಡ. ಹಣದಿಂದ ಎಲ್ಲವೂ ಸಿಗಬಹುದು, ಆದ್ರೆ ಸತ್ಯವಾದ ಸಂಬಂಧ ಸಿಗೋದಿಲ್ಲ. ಅವುಗಳ ಮೌಲ್ಯವನ್ನು ಅರಿತವನೇ ಜೀವನವನ್ನು ಗೆಲ್ತಾನೆ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿ ತಕ್ಕಂತೆ ಎಲ್ಲವೂ ಬದಲಾಗ್ತಿರ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು, ನಾಳೆ ನೀನ್ಯಾರೋ ಅನ್ನೋ ಪರಿಸ್ಥಿತಿ ಬರ್ಬೋದು. ಅದಕ್ಕೆ ಯಾರನ್ನು ಅತಿಯಾಗಿ ನಂಬೋದ್ ಬೇಡ, ನಂಬಿ ನೋವು ಅನುಭವಿಸೋದ್ ಬೇಡ. ಶರೀರಕ್ಕೆ ಬಿದ್ದ ಕೊಡಲಿಯ ಏಟಿಗಿಂತ ವ್ಯಕ್ತಿಯ ಮಾತಿನ ಏಟು ಬಹಳ ನೋವು ನೀಡ್ತದೆ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು, ಆದ್ರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗಲೇ ಇಲ್ಲ. ಪದೇ ಪದೇ ನನ್ನನ್ನು ಅಳುವಂತೆ ಮಾಡಬೇಡ, ಅಳಲು ನನಗೆ ಹೆಗಲೂ ಇಲ್ಲ, ಕಣ್ಣೀರು ಒರೆಸುವ ಕೈಗಳು ಮೊದಲೇ ಇಲ್ಲ. ಈ ಭೂಮಿಗೆ ನಾವು ಬರಿಗೈಯಿಂದ ಬಂದಿದ್ದೇವೆ, ಬರಿಗೈಯಿಂದಲೇ ಹೋಗ್ತೇವೆ. ಇಲ್ಲಿರುವ ಮನೆ, ಆಸ್ತಿ, ಅಂತಸ್ತು ಯಾವುದು ನಮ್ಮದಲ್ಲ. ನಾವೆಲ್ಲರೂ ಈ ಜಗತ್ತೆಂಬ ಧರ್ಮಶಾಲೆಯಲ್ಲಿ ಕೆಲ ದಿನಗಳ ಕಾಲ ಉಳಿಯಲು ಬಂದಿರುವ ಪ್ರವಾಸಿಗರು ಅಷ್ಟೇ. ಬದುಕು ಎಷ್ಟೇ ಕಷ್ಟವೆನಿಸಿದರೂ ನಿನ್ನವರಿಗೆ ತಿಳಿಸದೆ ಸಾಗುತ್ತಿರೋ. ನಂಬಿದವರೆಲ್ಲ ನಮ್ಮವರಾಗಲ್ಲ. ನಾನು ಬದುಕಿದ್ರೆ 10 ರೂಪಾಯಿ ಇದ್ರೆ ಸಾಕು, ಬೇರೆಯವರು ನೋಡಲಿ ಅಂತ ಬದುಕಿದ್ರೆ ಕೋಟಿ ಇದ್ರೂ ಸಾಲಲ್ಲ. ಯಾರನ್ನೂ ಅತಿಯಾಗಿ ತಿದ್ದಲು ಹೋಗಬೇಡಿ, ಯಾಕಂದ್ರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸುವ ಹುಚ್ಚು ಸಾಹಸಕ್ಕೆ ಕೈ ಹಾಕಬಾರ್ದು. ನಮ್ಮ ಅಮೂಲ್ಯವಾದ ಸಮಯ ವ್ಯರ್ಥ ಆಗುತ್ತೆ ಹೊರತು ಅವರ ನಡವಳಿಕೆ ಒಂಚೂರು ಬದಲಾಗಲ್ಲ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಹಕ್ಕಿಯಂತೆ ಮಾಡಿಬಿಟ್ಟಿರ್ತವೆ. ಯಾರಿಗೂ ಹೇಳೋದಕ್ಕಾಗೋದಿಲ್ಲ, ನೆಮ್ಮದಿಯಾಗಿ ಬದುಕೋದಕ್ಕೂ ಆಗೋದಿಲ್ಲ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗ್ ನಾವೇ ಹೆದರಿ ಬದುಕಬೇಕಾಗ್ತದೆ. ಕಷ್ಟದಲ್ಲಿ ಸಹಾಯ ಮಾಡುವ ಸಾಮಾನ್ಯ ಮನುಷ್ಯ ದೇವರಿಗಿಂತ ಶ್ರೇಷ್ಠವಂತೆ. ಬಂಗಾರವನ್ನ ಎಷ್ಟು ಚೂರು ಚೂರು ಮಾಡಿದ್ರು ಅದಕ್ಕಿರೋ ಬೆಲೆ ಕಡಿಮೆ ಆಗೋದಿಲ್ಲ. ಹಾಗೆ ಒಳ್ಳೆತನದಿಂದ ಸಂಪಾದಿಸಿದ ಗೌರವ ಯಾವತ್ತೂ ಕಡಿಮೆ ಆಗೋದಿಲ್ಲ. ತಪ್ಪು ಮಾಡಿ ನೋವು ಅನುಭವಿಸಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಆದ್ರೆ ತಪ್ಪೇ ಮಾಡದೆ ಅನುಭವಿಸೋ ನೋವು ನರಕ ಯಾತನೆಗಿಂತಲೂ ಕಠೋರವಾಗಿರುತ್ತೆ. ಬೇಕು ಅಂತಲೇ ದೂರ ಆಗುವವರ ಹತ್ತಿರವಾಗುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನಂಬೋದಕ್ಕೆ ತಯಾರಿಲ್ಲದವರನ್ನ ನಂಬಿಸೋ ಪ್ರಯತ್ನ ಮಾಡಬೇಡಿ. ಅರ್ಥ ಮಾಡಿಕೊಂಡಿದ್ದರೂ ಅಪಾರ್ಥಗಳನ್ನ ಸೃಷ್ಟಿಸಿ ನಿಂದಿಸುವವರಿಗಾಗಿ ಕಣ್ಣೀರ್ ಹಾಕಬೇಡಿ. ಕಾಲ ಅನ್ನೋದು ಕಳೆದುಕೊಂಡಿದ್ರ ಮಹತ್ವ ಅರಿವು ಮೂಡಿಸ್ತದೆ. ಎಲ್ಲ ನನ್ನವರು ಅಂದುಕೊಂಡು ಹೋದೆ, ಆದ್ರೆ ಕಾಲವೇ ತಿಳಿಸಿತು ನೀನ್ ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ. ನಿನ್ನನ್ನು ಯಾರು ಹುಡುಕಿಕೊಂಡು ಬರ್ತಾರೋ ಅವರು ಮಾತ್ರ ನಿನ್ನವರೆಂದು.